ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ವಿದ್ಯಾಚಂದ್ರ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಪಾಪು ಅಮ್ಮ ಮಂಗಳೂರಿಗೆ ಹೊರಟಿದ್ವಿ. ಡೈರೆಕ್ಟಾಗಿ ಊರಿಂದಲೇ ಮಂಗಳೂರಿಗೆ ಟ್ರೈನ್ ಇರುವ ಕಾರಣ ಬೆಳಿಗ್ಗೆ ಬೇಗ ಟ್ರೈನಲ್ಲಿ ಹೊರಟ್ವಿ. ಆ್ಯಕ್ಚುಲಿ ನನ್ನ ಮಗಳು ಫಸ್ಟ್ ಟೈಮ್ ರೈಲ್ ನೋಡ್ತಾ ಇರೋದು, ಹಾಗೆ ಟ್ರಾವೆಲಿಂಗ್ ಕೂಡ ಫಸ್ಟ್ ಟೈಮ್. ಸೊ ಹಾಗೆ ಫುಲ್ ಕನ್ಫ್ಯೂಸ್ ಆಗಿ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ಲು. ಆಮೇಲೆ ಅದರ ಸೌಂಡಿಗೂ ಸ್ವಲ್ಪ ಭಯ ಪಡ್ತಿದ್ಲು. ಹಾಗೆ ಸ್ವಲ್ಪ ಹೊತ್ತಿದ್ದು ಅಲ್ಲೇ ಮಲಗಿದ್ಲು. ಆ್ಯಕ್ಚುಲಿ ಬಸ್ಸಿಗೆ ಕಂಪೇರ್ ಮಾಡಿದರೆ ಈ ರೈಲಲ್ಲಿ ಟ್ರಾವೆಲ್ ಮಾಡಲಿಕ್ಕೆ ತುಂಬ ಈಸಿಯೂ ಆಗಿರುತ್ತೆ, ಹಾಗೆ ಕಂಫರ್ಟೇಬಲ್ ಆಗಿರುತ್ತೆ. ಸೊ ರೈಲ್ ಸ್ಟೇಷನಲ್ಲಿ ಹಸ್ಬೆಂಡ್ ಬಂದು ನಮ್ಮನ್ನು ಪಿಕಪ್ ಮಾಡಿದರು. ಅಲ್ಲಿಂದ ಸೀದಾ ನಾವು ಹೋಟೆಲಿಗೆ ಹೋಗಿದ್ವಿ. ಬೆಳಿಗ್ಗೆ ಬೇಗ ಬಂದ ಕಾರಣ ಮನೇಲಿ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಸೊ ಹೋಗಬೇಕಾದ್ರೆ ಹೋಟೆಲ್ಲೇ ಮಾಡ್ಕೊಂಡು ಹೋದ್ವಿ. ಆಮೇಲೆ ಅಲ್ಲಿಂದ ಮನೆಗೆ ಹೋಗಬೇಕಾದ್ರೆ ಅಲ್ಲೇ ಮಾರ್ಕೆಟ್ ಇದ್ದ ಕಾರಣ ಸ್ವಲ್ಪ ಫ್ರೂಟ್ಸ್ ವೆಜಿಟೇಬಲ್ ಬೇಕಿತ್ತು ಅಂತ ಸೀದಾ ಅಲ್ಲಿಗೆ ಹೋದೆ. ಅದನ್ನ ತಗೊಂಡು ಸೀದಾ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆದ್ವಿ. ಆಮೇಲೆ ಸ್ವಲ್ಪ ಹೊತ್ತು ಮಗಳಿಗೆ ಫುಡ್ ಕೊಟ್ಟು ಅವಳು ಸ್ವಲ್ಪ ಆಟ ಆಡಿಸಿದ್ದೆ. ಆಮೇಲೆ ಅಮ್ಮ ರೈಸ್ ಮಾಡಿದ್ರು. ಸೊ ಮಧ್ಯಾಹ್ನಕ್ಕೆ ಏನಾದರೂ ಸಿಂಪಲಾಗಿ ಮಾಡೋಣ ಅಂದ್ಕೊಂಡೆ. ಸೊ ಮೊಟ್ಟೆ ಇತ್ತು, ಸೊ ಮೊಟ್ಟೆ ಮುರ್ಜಿನೇ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿಕೊಂಡೆ. ಆ್ಯಕ್ಚುಲಿ ಈ ಎಗ್ ಬುರ್ಜಿ ಮಾಡಲಿಕ್ಕೆ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ, ಆಮೇಲೆ ತುಂಬ ಕಷ್ಟವೂ ಅಲ್ಲ. ಸೊ ಈಸಿಯಾಗಿ ಮನೇಲೇ ಸಿಗುವಂಥ ಐಟಮಿಂದ ರೆಡಿ ಮಾಡ್ಕೊಳ್ಬೋದು. ಸೊ ಒಂದು ಬಾಣಲೆಗೆ ಫಸ್ಟಿಗೆ ಎಣ್ಣೆ ತಗೊಂಡೆ. ಆಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡು, ಸಾಸಿವೆ ಒಡೆದ ಮೇಲೆ ಹೆಚ್ಚಿಕೊಂಡಿದ್ದ ಈರುಳ್ಳಿನ ಹಾಕ್ಕೊಂಡ್ರೆ ಆಯಿತು. ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಅದು ಕಲರ್ ಬಂದಾಗ ಕಟ್ ಮಾಡಿ ಇಟ್ಕೊಂಡ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಸ್ವಲ್ಪ ಬೆಂದ ಮೇಲೆ ಅದಕ್ಕೆ ಅರಿಶಿನ ಪುಡಿ ಉಪ್ಪನ್ನ ಹಾಕ್ಕೊಂಡ್ರೆ ಆಯಿತು. ಆಮೇಲೆ ಚಿಲ್ಲಿ ಪೌಡರ್ ಕೊತ್ತಂಬರಿ ಪೌಡರ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಅದು ಸ್ವಲ್ಪ ಡ್ರೈ ಆದರೆ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಇದು ಮಾಡ್ಕೊಂಡ್ರೆ ಆಯಿತು. ನೀರು ಹಾಕ್ಕೊಂಡ ಕಾರಣ ಸ್ವಲ್ಪ ಕುದಿ ಬರಲಿಕ್ಕೆ ಬಿಡಬೇಕು. ಆಮೇಲೆ ಉಪ್ಪು ಖಾರ ಹುಳಿ ಎಲ್ಲ ನೋಡ್ಕೊಂಡ ಮೇಲೆ 3 ಎಗ್ಗನ್ನು ನಾನು ಹಾಕ್ಕೊಂಡೆ. ಆ್ಯಕ್ಚುಲಿ ನಾವು ಯಾವಾಗಲೂ ಮೊಟ್ಟೆನ ಫಸ್ಟಿಗೆ ಒಂದು ಬೌಲಿಗೆ ಹಾಕ್ಕೊಂಡು ಅದನ್ನು ಕಡಾಯಿಗೆ ಹಾಕ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಸಮ್ಟೈಮ್ಸ್ ಅದು ಕೆಲವೊಮ್ಮೆ ಮೊಟ್ಟೆ ಚೆನ್ನಾಗಿರಲ್ಲ, ಹಾಳಾಗಿರುತ್ತೆ ಅಲ್ಲ. ಸೊ ಹಾಗೆಲ್ಲ ಮಾಡಿದ ಅಡಿಗೆಲ್ಲ ವೇಸ್ಟ್ ಆಗುತ್ತೆ. ಸೊ ಅದನ್ನು ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಆಯಿತು. ಮೊಟ್ಟೆ ಬೇಯಲಿಕ್ಕೆ ಜಾಸ್ತಿ ಹೊತ್ತೇನು ಬೇಕಾಗಿರೋದಿಲ್ಲ. ಆಮೇಲೆ ನನ್ನ ಮನೇಲಿದ್ದ ಪನ್ನೀರ್ ಕೂಡ ಇತ್ತು. ಸೊ ಅದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡೆ. ಆಮೇಲೆ ಊಟಕ್ಕೆ ರೆಡಿ ಮಾಡಿಕೊಂಡೆ. ಊಟ ಆದಮೇಲೆ ಏನಾದರೂ ಡೆಸರ್ಟ್ ತಿನ್ನೋಣ ಅಂತ ತಿಂತಾಯಿದ್ದೆ. ಅಷ್ಟರಲ್ಲಿ ಪಾಪು ಕೂಡ ಎದ್ಲು. ಸೊ ಅವಳನ್ನ ಮಲಗಿಸಿ ಆಮೇಲೆ ನಾನು ಸ್ವಲ್ಪ ಹೊತ್ತು ಅವಳ ಜೊತೆ ರೆಸ್ಟ್ ಮಾಡಿದೆ. ಆಮೇಲೆ ಈವ್ನಿಂಗ್ ಟೈಮಲ್ಲಿ ಲೈಟಾಗಿ ಟೀ ಮಾಡಿಕೊಂಡು ಹಾಗೆ ಟೀ ಕುಡಿದೆ. ಈವ್ನಿಂಗ್ ಟೈಮ್ ಟೀ ಇದ್ದಲ್ಲ, ಅದಂತೂ ಕಂಪಲ್ಸರಿ. ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗಲಿಕ್ಕೆ ಅದು ಬೆಸ್ಟ್ ಮೆಡಿಸಿನ್. ಆಮೇಲೆ ನಮಗಂತಲ್ಲಿ ಸ್ವಲ್ಪ ಫ್ರೀ ಟೈಮ್ ಸಿಗೋದು ಇದೇ ಟೈಮ್ ಅನಿಸುತ್ತೆ. ಆರಾಮಾಗಿ ಟೀ ಕುಡ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದೆ. ಆದರೆ ಯಾವಾಗಲೂ ಹೀಗಲ್ಲ. ಇವತ್ತು ಪಾಪು ಮಲಗಿದ್ಲ, ಹಾಗೆ ನನಗೆ ಸ್ವಲ್ಪ ಟೈಮ್ ಇತ್ತು. ಅಷ್ಟರಲ್ಲೇ ಹಸ್ಬೆಂಡ್ ಹೊರಗೆ ಹೋಗೋಣ ಅಂದರು. ಸೊ ನಾನು ರೆಡಿಯಾಗಿ ಬಂದೆ. ಇವತ್ತು ಸುಮ್ಮನೆ ಹೀಗೆ ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಪಾಪು ಕೂಡ ಎದ್ಲ, ಅವಳನ್ನು ರೆಡಿ ಮಾಡಿ ಕರ್ಕೊಂಡು ಹೋದೆ. ನಾವು ಫಸ್ಟಿಗೆ ಸೀದಾ ಹೋದ್ದು ಐಸ್ ಕ್ರೀಮ್ ತಿನ್ನೋಣ ಅಂತ. ಆ್ಯಕ್ಚುಲಿ ಪಬ್ಬಸಿಗೆ ಪ್ಲ್ಯಾನ್ ಹಾಕಿದ್ವಿ, ಆದರೆ ಇವತ್ತು ಫುಲ್ ರಶ್ ಇದ್ದ ಕಾರಣ ಸೀದಾ ಪೋಲಾರ್ ಬೇರಿಗೆ ಬಂದು ಐಸ್ ಕ್ರೀಮ್ ತಿಂದ್ವಿ. ಇದು ಐಸ್ ಕ್ರೀಮ್ ತುಂಬ ಚೆನ್ನಾಗಿತ್ತು. ನಾನು 3 ಐಸ್ ಕ್ರೀಮ್ ಆರ್ಡ್ರ್ ಮಾಡಿದ್ದೆ. ಒಂದು ಡ್ರೈ ಫ್ರೂಟ್ಸ್ ಇದ್ದು, ಇನ್ನೊಂದು ಮ್ಯಾಂಗೋದು, ಆಮೇಲೆ ಇನ್ನೊಂದು ತಿರಾಮಿಸು ಅಂತ ಹೇಳಿ. ಆ್ಯಕ್ಚುಲಿ ಡ್ರೈ ಫ್ರೂಟ್ಸ್ ಮತ್ತು ಮ್ಯಾಂಗೋ ಅಂತೂ ತುಂಬ ಚೆನ್ನಾಗಿತ್ತು. ಆದರೆ ತಿರಾಮಿಸು ಆ್ಯಕ್ಚುಲಿ ಇದು ಕಾಫಿ ಫ್ಲೇವರ್ ಆಗಿತ್ತು. ನನಗೆ ಅಷ್ಟೊಂದು ಕಾಫಿ ಫ್ಲೇವರ್ ಇಷ್ಟ ಆಗೋದಿಲ್ಲ, ಬಟ್ ಇರಲಿ ಏನೋ ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡಿದೆ. ಬಟ್ ನನಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ. ಅದೊಂಥರ ಕಹಿ ಅಂತಲೇ ಫೀಲ್ ಆಗ್ತಿತ್ತು. ಮೇ ಬಿ ನನಗೆ ಆ ಫ್ಲೇವರಿಂಗ್ ಇಷ್ಟ ಇಲ್ಲದಕ್ಕೆ ಹಾಗಾಯಿತು, ಏನೋ ಗೊತ್ತಿಲ್ಲಪ್ಪ. ಆಮೇಲೆ ಅದರೊಟ್ಟಿಗೆ ಸ್ಯಾಂಡ್ವಿಚ್ ಆರ್ಡ್ರ್ ಮಾಡಿದ್ದೆ. ಒಂದು ವೆಜ್ ಸ್ಯಾಂಡ್ವಿಚ್ ಮತ್ತೊಂದು ಪನ್ನೀರ್ ಸ್ಯಾಂಡ್ವಿಚ್. ಅದು ತುಂಬ ಚೆನ್ನಾಗಿತ್ತು. ನಾವು ಹಾಗೆ ಅದು ಸ್ವಲ್ಪ ಹೊತ್ತು ತಿಂತಾ ಇದ್ವಿ. ಆಮೇಲೆ ಐಸ್ ಕ್ರೀಮ್ ಎಲ್ಲ ತಿಂದಾದಮೇಲೆ ಬೀಚಿಗೆ ಹೋಗೋಣ ಅಂತ ಪ್ಲ್ಯಾನ್ ಆಗಿದ್ವಿ. ಹೇಗೋ ಈವ್ನಿಂಗ್ ಆಗಿತ್ತಲ್ಲ, ಬೀಚ್ನೊಳಗೆ ಚೆನ್ನಾಗಿರುತ್ತೆ ಅಂತ. ಆ್ಯಕ್ಚುಲಿ ಯಾವ ಬೀಚಿಗೆ ಹೋಗಬೇಕು ಅಂತ ಥಿಂಕ್ ಮಾಡ್ತಾಯಿದ್ವಿ. ಫಸ್ಟ್ ಶಶಿ ಹಿತ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ವ್ಯೂಸ್ ತುಂಬ ಚೆನ್ನಾಗಿರುತ್ತೆ. ಆದರೆ ಆಲ್ರೆಡಿ ಲೇಟ್ ಆಯಿತು. 6 ಗಂಟೆ ಮೇಲೆ ಅಲ್ಲಿ ಟಿಕೆಟ್ ಕ್ಲೋಸ್ ಮಾಡ್ತಾರೆ. ಇನ್ನು ಹೋಗಿ ಯೂಸ್ ಇಲ್ಲ ಅಂದ್ಕೊಂಡು ಇಲ್ಲೇ NITK ಬೀಚಿಗೆ ಹೋದ್ವಿ. ಆ್ಯಕ್ಚುಲಿ ತುಂಬ ಲಾಂಗ್ ಟೈಮ್ ಆಯಿತು ನಾನು ಬೀಚಿಗೆ ಬರೋದೆ. ಕನ್ಸೀವ್ ಆದಮೇಲೆ ನಾನು ಬರಲೇ ಇಲ್ಲ. ಸೊ ಇವತ್ತು ಮಗಳ ಜೊತೆ ಬಂದಿದ್ದೀನಿ. ತುಂಬ ಖುಷಿಯಾಯಿತು. ಹಾಗೆ ಜೋರಾಗಿ ಗಾಳಿ ಕೂಡ ಬೀಸ್ತಾ ಇತ್ತು. ಈ ಸಮುದ್ರದ ಮುಂದೆ ನಿಂತಾಗ ಈ ಅಲೆಗಳ ಸೌಂಡಿಗೆ ನಮ್ಮ ಮನಸ್ಸು ಸೈಲೆಂಟಾಗಿ ಬಿಡುತ್ತೆ. ಅಲೆಗಳು ಬರ್ತಾ ಹೋಗ್ತಾ ಇರೋದನ್ನು ನೋಡಿದರೆ ಏನೋ ಖುಷಿ ಆಗುತ್ತೆ. ಅಲ್ಲದೆ ಆ ಟೈಮಿಗೆ ತಂಪಾಗಿ ಗಾಳಿ ಕೂಡ ಬೀಸ್ತಿತ್ತು. ಆಕಾಶದಲ್ಲಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಈ ಅಲೆಗಳು ದಡಕ್ಕೆ ಬಂದು ಹೋಗುವಾಗ ಇದು ನಮ್ಮ ಲೈಫಿಗೆ ಕಂಪೇರ್ ಮಾಡಿದಾಗ ಆಗುತ್ತೆ. ನಮ್ಮ ಲೈಫಲ್ಲೂ ಹೀಗೆ ಅಲ್ವಾ, ಕೆಲವರು ಬರ್ತಾರೆ, ಕೆಲವರು ಹೋಗ್ತಾರೆ. ಆದರೆ ಅವರು ಕೊಟ್ಟಂಥ ನೆನಪು ಮತ್ತು ಆ ಟೈಮ್ ಮಾತ್ರ ನಮ್ಮ ಮನಸ್ಸಲ್ಲಿ ಹಾಗೇ ಇರುತ್ತೆ.
ನಮಗೆ ಈ ಅಲೆಗಳು ದಡಕ್ಕೆ ಬಂದಾಗ ಏನು ಅನಿಸುತ್ತೆ ಅಂದರೆ ಅದು ನಮ್ಮ ಜೊತೆ ಮಾತಾಡಿ ನಮ್ಮಲ್ಲಿದ್ದ ಸ್ಟ್ರೆಸ್ನೆಲ್ಲ ತಗೊಂಡು ಸಮುದ್ರಕ್ಕೆ ಹಾಕುವಾಗ ಅನಿಸುತ್ತೆ. ಸ್ವಲ್ಪ ಹೊತ್ತು ಹೀಗೆ ಇಲ್ಲಿದ್ದರೆ ನಮ್ಮ ಮನಸ್ಸು ಕೂಡ ಕಾಮಾಗಿ ಪೀಸಾಗಿ ಇರುತ್ತೆ ಆ್ಯಂಡ್ ರಿಲ್ಯಾಕ್ಸಿಂಗ್ ಮೂಡ್ ಅಂತಲೇ ಹೇಳ್ಬೋದು. ಅಷ್ಟರಲ್ಲಿ ಸನ್ಸೆಟ್ ಕೂಡ ಆಯಿತು. ಅದನ್ನು ಸ್ವಲ್ಪ ಹೊತ್ತು ನೋಡಿ ಅಲ್ಲೇ ಆ ಕಡೆ ಈ ಕಡೆ ವಾಕ್ ಮಾಡ್ತಾ ನನ್ನ ಮಗಳಿಗೆ ಸಮುದ್ರನ ತೋರಿಸ್ತಾ ಇದ್ದೆ. ನಾವಿಲ್ಲಿದ್ದಾಗ ನಮಗೆ ದೊಡ್ಡದಾಗಿ ಏನು ಬೇಕು ಅನಿಸೋದಿಲ್ಲ. ಮನಸ್ಸಿಗೆ ನೆಮ್ಮದಿ, ಶಾಂತಿ ಹಾಗೂ ನಮ್ಮವರ ಪ್ರೀತಿ ಇದ್ದರೆ ಸಾಕು ಅನಿಸುತ್ತೆ. ಈ ಬೀಚಿಗೆ ಬಂದರೆ ಯಾವತ್ತೂ ಬೋರ್ ಅಂತ ಆಗೋದೇ ಇಲ್ಲ. ಅದಲ್ಲದೆ ಫ್ಯಾಮಿಲಿ ಜೊತೆ ಬರಬೇಕು, ಇನ್ನೂ ಫನ್ ಆಗಿರುತ್ತೆ. ನೀರಲ್ಲಿ ಆಟ ಆಡ್ತಾ ಚೆನ್ನಾಗಿರುತ್ತೆ ತುಂಬ. ನಾವಿಲ್ಲಿ ತುಂಬ ಹೊತ್ತು ಇರಲಿಲ್ಲ, ಸ್ವಲ್ಪ ಸನ್ಸೆಟ್ ಆದಮೇಲೆ ಹೊರಟ್ವಿ. ಯಾಕಂದರೆ ತುಂಬ ಗಾಳಿ ಕೂಡ ಬೀಸ್ತಿತ್ತಲ್ಲ, ಇನ್ನು ಮಗಳಿಗೆ ಶೀತ ಆಗ್ಬೋದು ಅಂದ್ಕೊಂಡೆ. ಮತ್ತು ಹಾಗೂ ಅವಳು ಸ್ವಲ್ಪ ಕಿರಿಕಿರಿ ಕೂಡ ಮಾಡ್ತಿದ್ದು, ಮೇ ಬಿ ನಿದ್ದೆ ಬರ್ತಿತ್ತು ಅನಿಸಿತ್ತು. ಇಂತಹ ಸಣ್ಣ ಸಣ್ಣ ಕ್ಷಣಗಳೇ ನಮ್ಮ ಜೀವನವನ್ನು ಸುಂದರವಾಗಿಸುತ್ತೆ. ಇದು ನನ್ನ ಕಂಪ್ಲೀಟ್ ಡೇದು ವ್ಲಾಗ್ ಆಗಿರುತ್ತೆ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾನು ನಿಮಗೆ ಇನ್ನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. Until then, tata, bye bye.